ಏ ಇಲ್ಲ ಇಲ್ಲ ಇಲ್ಲದಿ ನಾನು. ವೆರಿ ಗುಡ್ ಗುಡ್ ಗರ್ಲ್. ಇವಾಗ ಚಿಕನ್ ಹಾಕಿದೀನಿ, ಇದನ್ನ ಹಿಂಗೆ ಬೇಯಕ್ ಬಿಟ್ಬಿಡ್ಬೇಕು. ಹಂಗಂದ್ರೆ ಓಕೆ. ಕರಗದ ಅಂದ್ರೆ ಓಕೆ. ಗೈಸ್ ಬನ್ನಿ ಟಿಫಿನ್ ಮಾಡಿ. ಎಷ್ಟು ಚೆನ್ನಾಗಿ ಕೆಲಸ ಮಾಡಕೊಂತ ನೋಡ್ರಿ ಗೈಸ್. ಬಿಗ್ ಬಾಸ್ ನೋಡ್ಕೊಂಡು ಇದನ್ನ ವರ್ಷಕ್ಕೊಂದೇನು ಅದು ಸಿಪ್ಪಿ ಸುಲ್ಕಂದ್ ಬಾ ಬಾ ಎದ್ರಬೇಡ ಬಾ. ನಮ್ ಚಿಕ್ಕಮ್ಮ ಗಾತ್ರದಲ್ಲಿ ದಪ್ಪ ಇದ್ರೆ ನಾನು ನೋಡಿ ಎದರ್ತಾರೆ. ಹೌದಲ್ಲ ಅಕ್ಕ? ಐ ಹಚ್ಚ ನಾ ಕಾಣ ಕುಂತೀನ? ಇಲ್ಲ ನೋಡ್ರಿ, ಇಲ್ಲದೀನಿ. ಇಲ್ಲ ಇಲ್ಲ ಇಲ್ಲದಿ ನಾನು. ಬರೀ ಇಂಥದೆಯ. ಗಾಯ್ಸ್ ಈಗ ನಾನು ಟಿಫನ್ ಮಾಡ್ಕೊಂಡ್ ಬಂದೆ. ಈಗ ನಮ್ಗೆ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗೈತೆ. ಇಲ್ಲಿ ನೋಡಿ ಕೆಲಸ ಐತೆ. ಇದು ಚಿಕನ್ ಪೀಸ್ ಸಣ್ಣ ಕಟ್ ಮಾಡ್ಬೇಕು, ತುಂಡು ತುಂಡಾಗಿ ಕಡಿಬೇಕು ಈ ಪೀಸ್ ಎಲ್ಲ ನಾವನ್ನ. ಸೊ ಈಗ ಪೀಸ್ ಕಡಿಬೇಕು ಗೈಸ್. ನೋಡ್ರಿ ನಾಳೆ ಎಕ್ಸಾಮ್ ಐತಿ ಈಗ ಮಹಾಲಕ್ಷ್ಮಿದು. ನಾಡಿದ್ದು ಬಿಗ್ ಬಾಸ್ ನೋಡಕ್ ಅಂತಾಳೆ ಇವತ್ತು. ಬ್ರಿಲಿಯಂಟ್ ಅಂತೆ. ಯಾವ್ದಾರ ಒಂದ್ ಸಬ್ಜೆಕ್ಟ್ ಹೋಗ್ಲಿ ಅವಾಗ ಅಪ್ಪಗೆ ಹಾಕಿ ಕೊಡ್ತೀನಿ ಬೇಸಿಗೆ. ನಮ್ಮ ಮಾತಾವ್ರು ಏನೋ ಮಾಡಾಕಂತಾರ. ನಮ್ಮ ಮಾತಾ ನೋಡ ಬಾ ಏನ್ ಸ್ಟೈಲ್ ಕೆಲಸ ನೋಡ್ರಿ. ನಮ್ಮ ಅಮ್ಮಂದು ಕಿವಾಗ ಒಂದು ಇಯರ್ಫೋನ್ ಹಾಕ್ಯಂದ್ ಸಾಂಗ್ ಕೇಳ್ಕೊಂತ ಇಲ್ಲಿ ತಳಗ ಬೆಳ್ಳುಳ್ಳಿ ಸುಲಿ ಅದ. ಗೈಸ್ ಇವ್ರ ಕೆಲಸ ನೋಡ್ರಿ, ಮಹಾನ್ ಕೆಲಸ. ಏನು ನನಗೆ ನಾವು ಸುಲ್ದು ಕೊಡುವ ಶಾಣೆಕೆಲ್ಲ ಒಂದ್ ಯಾಡ ಯಾಡ ತಗ. ಅಕ್ಕಿಗೆ ಯಾರು ಸುಲ್ದುದು ಕೊಡ್ತೀನಿ, ನಾನ್ ಸುಲ್ದುದು ಕೊಡಂದ್ರ ಹಂಗ್ ಮಾಡ್ತೀವಿ. ಹೆಣ್ಣು ಹುಡುಗಿ ಆದ್ರ ನಾಳೆ ಹಾಕ್ಯ ನಾನ್ ನೋಡ್ಕೊಂಡ್ ನಿನ್ನ ಹಂಗಂದ್ರ ಓಕೆ. ಕರಗದ ಅಂದ್ರ ಓಕೆ. ತಗ ನಾಕ ತಗ. ಏ ನೋಡಿದಿಲ್ಲ ಸಾಲಿನ ಬಿಟ್ಟಿದ್ವಿ. ಇದು ಏನಂತಾರಲ್ಲ ಪಾಪು ಇದನ್ನ ಹಾಕಿದ್ರು. ಅಲ್ಲ ಪೋಲಿಯೋ ಅದು ಪೋಲಿಯೋ ಅಲ್ಲ. ಪೋಲಿಯೋ ಹಾಕಿದ್ರು ನೋಡ್ಕೊಂಡ್ ಬಂದಿದ್ವಿ. ನೀವ್ ಬಂದ್ರಿ ಮತ್ತೆ ಪಾಪ ಅಣ್ಣ ಬಂದ ತಗೊಳಕಂದ್ರು ಸುಮ್ಮನೆ. ಈಗ ಸರಿ ನೀವ್ ಸ್ಕೂಲ್ ನೋಡಿಲ್ಲ, ಕಣ್ಣು ಕೂಡ ಬಾಯಿ ಕೂಡ ಕೇಳ್ಕೊಂಡ್ ಹೋಗ್ಬೋದಿತ್ತ. ಹೌದು, ಕಣ್ಣು ಕೂಡಾದ್ರು ಬಾಯಿ ಕೂಡ. ನಾನ್ ಹೇಳಿದ ಡೈಲಾಗ್ ನಂಗೆ ಬಡಿ. ಮತ್ತೆ ನನಗೆ ಅವತ್ ಹಾಸ್ಪಿಟ್ಲಿಗೆ ಆದ್ರೆ ಹೆಂಗ್ ಹೇಳಿದ್ ನೋಡು. ಮತ್ತೆ ಇದನ್ನ ಹಂಗ ಹೋಗ್ಬೇಕು. ನಾನು ದೂರ ಐತೆ ಅಂತ ಮಾಡಿದ್ದೆ. ಇಲ್ಲೇ ಹತ್ರ. ಮತ್ತೆ ಇವತ್ತು ನಾಳೆ ಕಳಿಸ್ಬಿಡ್ರಿ ಕೈ. ನಿಜ ಗಾಯ್ಸ್, ನಮ್ಮ ಮಹಾಲಕ್ಷ್ಮಿ ಜೋರಾಗಿ ಕಡ್ಬಿಟ್ಲು. ಯವ್ವ ಕೈ ಇಲ್ಲಿ ನೋಡ್ರಿ ಸುಮ್ನ ನಾಯಿ ಕಡ್ದೈತೆ ಗೈಸ್. ಇಲ್ಲಿ ಎಂತ ಕೊಡಬಿಡ್ಲು ಗೈಸ್. ಇದು ಬೊಟ್ಟ ಹಾಕಿ ಅಲ್ಲು ಗನ್ನ ಶಾರ್ಪ್ ಅದಾವು. ಕಚ್ಚಂತಪ್ಪ ಒಂದ ಹೊಡ್ತಕ್ಕ ಚಿರ್ಕೆಂದ ಬಿಟ್ಟು ಜೋರಾಗಿ. ಬರ್ರಿ ಗೈಸ್ ನಮ್ ಚಿಕನ್ ತೊಳೆಂಬರ್ರಿ ಸುಮ್ನ. ಗಾಯ್ಸ್ ಈಗ ತಂದಿರೋ ತರಕಾರಿ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಕ್ಲೀನ್ ಆಗೈತೆ ಎಲ್ಲ ತರಕಾರಿ. ಇದೇನಿದೆ ಸಾಕಮ್ಮ? ಏನೋ ಮಾಡ್ರಿ ಅಲ್ಲಿ ಇಲ್ಲಿ. ಅಬ್ಬಾ ರೀಸೈಕಲ್ ಗಾಯ್ಸ್. ಹೊಡೀರಿ ಚಪ್ಪಾಳೆನ. ಹಾ ಹೊಡಿ ಚಪ್ಪಾಳೆ ಹೊಡಿದ್ದನೋ. ಹಾ ದನೋನ ಮಾಡ್ರಿ ಅದು ಗೈಸ್. ಆಕ್ಚುಲಿ ನಾನು ಕಟ್ ಮಾಡ್ಬಿಟ್ಟಿದ್ದೀನಿ ಚಿಕನ್. ಎಷ್ಟು ಕ್ಲೀನ್ ಆಗಿ ಮಾಡಿದ್ದೀನಿ ನೋಡ್ರಿ. ಇದು ಬೇರೆ, ಇದು ಬೌನ್ಸ್ಲೆಸ್, ಇದು ಬರೀ ಬೌನ್ಸ್. ಇದು ಕಳ್ಳು ಕಿಚಡಿ. ಓಹ್ ಲಿವರ್ ಗೈಸ್ ಅದು. ಸೊ ಎಲ್ಲ ರೆಡಿ ಆಗೈತೆ. ಇವಾಗ ನಮ್ಮ ಚಿಕ್ಕಮ್ಮವ್ರದ್ದು ಏನಿದ್ರ ಕೆಲಸ ನಮ್ದೇನಿಲ್ಲ, ಮುಗೀತೆಲ್ಲ. ಅವ್ರು ಅಡಿಗೆ ಮಾಡೋದೆಲ್ಲ ಅವ್ರ ಡ್ಯೂಟಿ. ಈಗ ನಮ್ಮ ಚಿಕನ್ ರೆಡಿ ಆಗ್ತಾ ಇದೆ. ನಮ್ಮ ಚಿಕ್ಕಮ್ಮ ರೆಡಿ ಮಾಡ್ತಾ ಇದ್ರೆ ಅದರ ರೆಸಿಪಿ ಎಲ್ಲ ಹೇಳ್ತಾರೆ, ಬನ್ನಿ ಕೇಳುಮ ಈಗ. ಓಕೆ ಸಿಂಪಲ್ ರೆಸಿಪಿ. ಹಾ ಹೇಳ್ರಿ, ಸಿಂಪಲ್ ಹೇಳ್ರಿ. ಏನೇನ್ ರೆಡಿ ಮಾಡ್ಕೊಂಡ್ರೆ ಹೇಳ್ಬೇಕು ಫಸ್ಟ್. ಈಗ ಇಲ್ಲಿ ಆಯಿಲ್ ಇಕ್ಕಿದೀನಿ. ಆಯಿಲ್ ಇಟ್ಟೀನಿ. ಇವಾಗ 1 kg ಅಲ್ಲ, ಅದಕ್ಕ 2 ಟೊಮೊಟೊ ಹಾಕಂತೀನಿ. ಬ್ಯಾಚುಲರ್ಸ್ ಈಸಿಯಾಗಿ ಮಾಡ್ಕೊಬಹುದು ನಮ್ಮ ಅಡ್ಗೆನ. ಎಲ್ಲ ಇದನ್ನ ವಾಶ್ ಮಾಡಿ ಇಟ್ಕೊಂಡಿದೀನಿ. ಏನೇನ್ ವಾಶ್ ಮಾಡಿ ಇಟ್ಕೊಂಡಿರಿ? ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಇಲ್ಲದವು ಕೊತ್ಮೀರ. ಟೊಮೊಟೊ 2 ಹಾಕಿದೀನಿ. ಇದು ಕೊಬ್ಬರಿ, 3 ಈರುಳ್ಳಿ, 2 ಹಸಿ ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಏನು ಅಂದ್ರ ಅದು ಚಿಕನ್ ನೀಚು ಸ್ಮೆಲ್ ಬರುತ್ತಲ್ಲ, ಅದು ಬರಲ್ಲ. ಓಕೆ ಅದಕ್ಕೆ. ಆಮೇಲೆ 1 kg ಚಿಕನ್ ಐತೆ. ಅಲ್ಲ ಇದು ಅಲ್ಲ ಇಷ್ಟಕ್ಕೊಂದು ಅದಕ್ಕೆ ಇಟ್ಟಿರಿ. ಅದು ಪೇಸ್ಟ್ ಮಾಡ್ಬೇಕು. ಪೇಸ್ಟ್ ನಿನ್ನೆ ಖಾಲಿ ಆಗೈತೆ. ನಾವು ಹೊರಗಡೆಯಿಂದ ಯೂಸ್ ಮಾಡಲ್ಲ. ಒಂದ್ಸರಿ ಯೂಸ್ ಮಾಡಿದ್ವಿ. ಅದು ಏನಾಗಿತ್ತು ಅಂದ್ರೆ
ತಗೊಳ್ಳೋರು ಸ್ವಲ್ಪ ಹುಷಾರು. ಯಾಕಂದ್ರೆ ಒಂದ್ಸರಿ ನಾವು ಚಿಕ್ಕ ಡಬ್ಬ ತಗೊಂಡ್ ಬಂದಿದ್ವಿ, ಅದ್ರಾಗ ಚಿಕ್ಕ ಚಿಕ್ಕ ಹುಳ ಬಂದ್ಬಿಟ್ಟಿತ್ತು. ಅಯ್ಯೋ ಪ್ರಾಮಿಸ್ ಹ್ಮ್ ಹಂಗೆ ಬಿಸಾಕಿವ್ ನಾವು ಹೋಗಿ. ಇವತ್ ಹೋಗಿದ್ರಲ್ಲ ಸಂಡೇ ಮಾರ್ಕೆಟ್ ಅಲ್ಲಿ, ಅಲ್ಲೇ ತಗೊಂಡ್ ಬಂದಿದ್ದು. ಹಂಗೆ ತಗೊಂಡೋಗಿ ಬಿಸಾಕಿ ಅವತ್ತಿಂದ ನೀವು ರಿಟರ್ನ್ ಕೊಡ್ಬೇಕಿತ್ತು ಅವರಿಗೆ. ಯಾಕ ಸುಮ್ನೆ ಸಮಸ್ಯೆ ಬೇಡ ಅಂತ ನಾವ್ ಹಂಗ್ ಮಾಡ್ಬಾರ್ದು. ರಿಟರ್ನ್ ಕೊಟ್ಟಿದ್ವಿ, ಎಕ್ಸ್ಪೈರ್ ಆಗೈತಿ, ಈ ತರದ್ ಕೊಟ್ಟಿರಲ್ಲ ಕಸ್ಟಮರ್ಸ್ಗೆ ಅಂತ. ಆಯಿಲು ಬಿಸಿ ಆಗಿತ್ತು. ಇವಾಗ ಚಿಕನ್ ಹಾಕ್ಬಿಡಣ. ಇವಾಗ ಚಿಕನ್ ಹಾಕಿದೀನಿ. ಇದನ್ನ ಹಿಂಗೆ ಬೇಯಕ್ ಬಿಟ್ಬಿಡ್ಬೇಕು. ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ಇದನ್ನ ಸಾಫ್ಟ್ ಆಗಕ್ ಬಿಟ್ಬಿಡ್ಬೇಕು. ಇದು ಬಿಟ್ಬಿಡಣ. ಬಿಟ್ಟು ಇವಾಗ ಇದ್ರಾಗ ನಾನು ಟೊಮಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿದೀನಿ. ಇವಾಗ ಈರುಳ್ಳಿ ಎಷ್ಟಕ್ಕೆ ಹಾಕೊಂತೀರಿ? 3 1 kg ಅಲ್ಲ, ಹಾಕಾದ್ರೆ 2 ತಗೊಂತಿದ್ದೆ. ಇದು ಚಿಕ್ಕ ಚಿಕ್ಕದೈತೆ. ಒಂದಿಷ್ಟು ಕೊಬ್ಬರಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಗರಂ ಮಸಾಲ ಐಟಮ್ಸ್ ಎಲ್ಲ, ಮೆಣಸ್ಕಾಳು, ಇದು ಮರಾಠಿ ಮೊಗ್ಗು, ಸ್ಟಾರು. ವೆರಿ ಗುಡ್, ಗುಡ್ ಗರ್ಲ್. ಹಂಗಾರು ಹಾಕ್ಬೇಕು. ಇದು ಮೆಣಸ್, ಇದು ಏನು ಧನಿಯಾ ಧನಿಯಾ ಪುಡಿದು. ಧನ್ಯಾ ನೀನ್ ಅಲ್ಲಿ ಹೋಗ, ಅಲ್ಲಿ ಧನಿಯಾ ಪುಡಿ ಬಂದ್ಬಿಟ್ಟ ಅಲ್ಲ ಹ್ಞೂ ಅಂತಂದು. ಇದು ಬೇಡ, ಕ್ಲೀನ್ ಮಾಡ್ಬೇಕು. ಪೌಡ್ರೇ ಹಾಕೊಂಬಿಡೋಣ. ಇದು ನಮ್ಮ ಅಕ್ಕ ತಂದಿರೋದು, ಎಲ್ಲೋ ಯಾರೋ ಅವ್ರ ಫ್ರೆಂಡ್ ಕೊಟ್ಟಿದ್ದಾರೆ ಹೊಲದಲ್ಲಿ ಬೆಳ್ದಿರೋದನ್ನ. ಇದ್ರಲ್ಲಿ ಸ್ವಲ್ಪ ಎರೆ ಮಣ್ಣು ಐತೆ, ಅದಕ್ಕೆ ಬೇಡ, ಪಕ್ಕದಾಗ ಇಟ್ಬಿಡೋಣ. ಧನಿಯಾ ಪೌಡರು ಇಲ್ಲಪ್ಪ, ನಾವ್ ನೋಡಿಲ್ಲ. ನೀನ್ ನೋಡಿ ಅಲ್ಲಿ ಬಿಡವಾ. ಇದು ಬಿರಿಯಾನಿ ಎಲೆ ಕೊಡು, ಫ್ರಿಜ್ ಆಗೈತೆ. ಫ್ರಿಜ್ನೇ ಬಿರಿಯಾನಿ ಎಲೆ ಇಟ್ಟಿರಿ? ಶಬ್ಬಾಸ್. ಹುಳ ಏನು ಹತ್ತಲ್ಲ, ಅಲ್ಲೈತೆ ಅದೇ ಕವರ್. ಫ್ರಿಜ್ ಆಗ ಯಾಕೆ ಇಡೋದಂದ್ರೆ ಇದೇನ್ ಜಾಸ್ತಿ ಯೂಸ್ ಆಗಲ್ಲಲ್ಲ, ಅದಕ್ಕೆ ಹೊರಗಿಟ್ರ ಹುಳ ಅದು ಆಗುತ್ತೆ. ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಕಾಳು ಎಲ್ಲ ನಾವು ಫ್ರಿಜ್ ಆಗಿ ಇಡೋದು. ಗಾಯ್ಸ್ ನನಗಂತ ಇದು ಫಸ್ಟ್ ಟೈಮ್ ನಾನು ನೋಡೋದು. ಗಾಯ್ಸ್ ಇವ್ರು ಮಸಾಲ ಐಟಮ್ಸ್ ಎಲ್ಲ ಫ್ರಿಜ್ನಾಗ ಇಟ್ಟಿರ್ತಾರ. ಏನಪ್ಪ ಇಲ್ಲಿ ನೋಡ್ರಿ, ಮಸಾಲ ಐಟಮ್ಸು ಇಲ್ಲಿ ನೋಡ್ರಿ ಎಲ್ಲ ಪ್ರತಿ ಒಂದು. ಇದು ಹಾಲು ಓಕೆ, ಕೊಬ್ಬರಿನೂ ಫ್ರಿಜ್ನಾಗ ಇಟ್ಟಾರ. ಇದೇನು ಹುಣ್ಸೆಹಣ್ಣು, ಅದು ಫ್ರಿಜ್ನಾಗ. ಇಲ್ಲಿ ಡೀಪ್ ಫ್ರಿಜ್ ಅಲ್ಲಿ ಏನ್ ಇಟ್ಟಿರ್ತಾರ ನೋಡಂತ ಹೇಳಿ. ಡೀಪ್ ಫ್ರಿಜ್ ಇವಾಗ ಆಲ್ಮೋಸ್ಟ್ ಖಾಲಿ. ಇಲ್ಲ ಇಲ್ಲಿ ಐಸ್ ಇಟ್ಟವ್ರೆ, ಅಲ್ಲಿ ಐಸ್ ಮಾಡಿಟ್ಟವ್ರೆ. ಬಿಟ್ರೆ ಇವು ಅವು ಕಾಳು, ಚೀಸು, ಚಾಕ್ಲೇಟು ಮೇಲೆನೆ ಇಡೋದು ನಾವು. ಅದೇನ ಗೈಸ್, ಅದು ಅವೇನೋ ಎಲ್ಲ ಮಸಾಲಾ ಐಟಮ್ಸ್ ಎಲ್ಲಾನ ಅದ್ರೊಳಗೆ ಹಾಕಿ ನೋಡಿ ಫ್ರೆಂಡ್ಸ್. ಸಾರಿ, ಇವಾಗ ಇದು ಸ್ವಲ್ಪ ಅವಾಗ ಬೈದತೆ ನೋಡು, ಟೈಟ್ ಆಗೈತ್ ನೋಡು ಅವಾಗ. ಹೌದು. ಇದು ಇವಾಗ ಮಸಾಲೆ ನಾವು ಗ್ರೈಂಡ್ ಮಾಡ್ಕೊಂಡು ಹಾಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಎಸ್, ಬನ್ರಿ. ಈಗ ಮಿಕ್ಸಿ ಹಾಕ್ತಿದ್ದಾರೆ ಗೈಸ್. ಮಿಕ್ಸಿ ಹಾಕಿ ಜಲ್ದಿ ರೆಡಿ ಮಾಡೋದು. ಅದು ನೀರ್ ಹಾಕಿಲ್ಲ ಗೈಸ್. ನನಗೂ ಮಿಕ್ಸಿ ಹಾಕಕ್ ಬರುತ್ತೆ ಗೈಸ್. ಆ್ಯಂಡ್ ನಾನು ಚಿಕನ್ ಮಾಡ್ತೀನಿ. ನಾನು ಚೆನ್ನಾಗಿ ಚಿಕನ್ ಮಾಡೋದು ಕಲ್ತಿದ್ದೀನಿ ಗೈಸ್. ವೆರೈಟಿ ಕಲಿಬೇಕು. ಎಸ್. ನೀರ್ ಹಾಕಿದ್ದೀನಿ. ಓಕೆ. ಇವಾಗ ನಾನು ಇದ್ರಲ್ಲಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಕೊಬ್ಬರಿ, ಮೆಣಸು ಎಲ್ಲ ಗರಂ ಮಸಾಲಾ ಐಟಮ್ ಸಾಬೂತ್. ಚಿಕನ್ ನೋಡಿ, ನಾನು ಒಂದ್ ಸ್ವಲ್ಪನೂ ನೀರ್ ಹಾಕಿಲ್ಲ, ಎಷ್ಟು ನೀರ್ ಬಂದೈತೆ. ಹೌದು. ಬಿಸಿ ಹೊಗೆ ಹಂಗ್ ಬರ್ತೈತೆ ನೋಡಿ ಗೈಸ್. ಸೀಸರ್ ಕೊಡು ಕರು. ಸೀಸರ್ ಅಲ್ಲಿ
ವೇರ್ ಇಸ್ ದ ಸೀಸರ್? ಕತ್ರೆ ಕತ್ರೆ ಅಲ್ಲಿ ರಾಟಿ ಮೇಲೆ ಐತೆ. ಕತ್ರೆ 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 ಕಟ್ ಮಾಡ್ಬಿಡುತ್ತೆ ಹಿಡ್ಕರಿ. ಈ ಕತ್ರಿ ಯೂಸ್ ಮಾಡ್ಬಾರ್ದು ಕಾರು, ಬಟ್ಟಿ ಕಟ್ಟಾಗಲ್ಲ ಆಮೇಲೆ. ಮತ್ತೆ ನೀವ ಯೂಸ್ ಮಾಡಕೊಂತಿರೋದು ಗೈಸ್. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರ ನೋಡ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅಲ್ಲ ಬೆಳ್ಳುಳ್ಳಿ ಅಲ್ಲ ಶುಂಠಿ ಎರಡು ಒಂದೇ. ನನ್ನ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಕನ್ಫ್ಯೂಸ್ ಆಗ್ಬಿಟ್ಟು ನಾನು. ನೆಕ್ಸ್ಟ್ ಏನಾಗ್ತಿದ್ರಿ? ನೆಕ್ಸ್ಟ್ ಇದೆಲ್ಲ ಮಸಾಲ. ಏನು ಹಸಿದ ಹಾಕ್ತಾರೆ ಇವರು. ಚಿಕನ್ ಸ್ವಲ್ಪ ಅವಾಗ ಕುದ್ಬಿಟ್ಟೈತೆ ಅಂತ ಅನ್ಕೋಬೇಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗುತ್ತಾ. ಒಂದ್ಸರಿ ಮಾಡಿ ನೋಡಿ, ಅದಿರಿಪೋತದೆ. ಅಸಲ್ ಬೇರೆ ಲೆವೆಲ್ ಮಾವ. ಇದು ಏನಂದ್ರೆ ಹೈದ್ರಾಬಾದ್ ಚಿಕನ್ ಸ್ಟೈಲ್ ಇದು. ನಾವ್ ಮೊನ್ನೆ ಹೈದ್ರಾಬಾದ್ ದಮ್ ಬಿರಿಯಾನಿ ಮಾಡಿದ್ವಿ ಫ್ರೆಂಡ್ಸ್. ಇವ್ರು ಇರ್ಲಿಲ್ಲ ಪಾಪ, ಇದ್ರ ಲಾಗ್ ಹಾಕಿತ್ತು, ಇರ್ಲಿಲ್ಲ. ಓಕೆ ಫ್ರೆಂಡ್ಸ್, ಇರ್ಲಿ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ಮಾಡಿದಾಗ ಮಾಡೋಣ ಫ್ರೆಂಡ್ಸ್. ಚೆನ್ನಾಗಿ ಬೇಯ್ದ್ರನೆ ಆಯಿಲ್ ಈ ತರ ಮೇಲೆ 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 ಈ ತರ ಬರೋದು. ಓಕೆ. ಅವಾಗ ಎಷ್ಟು ಗ್ರೀನ್ ಇತ್ತು. ಹೌದು. ಇದು ಚಿಕನ್ ಚೆನ್ನಾಗಿ ಬೇಯ್ದ್ರನೆ ಆಯಿಲ್ ಮೇಲೆ ಬರೋದು. ಆಲ್ಮೋಸ್ಟ್ ಆಲ್ ಆಗ್ಬಿಟ್ಟೈತೆ, ನೋಡೋಣ. ಅಲ್ಲೇ ನಾವು ಟೇಸ್ಟ್ ನೋಡಿ 2 ಸರಿ. ಹೌದಾ? ಗೈಸ್ ಚೆನ್ನಾಗೈತೆ, ಇನ್ನ ಕುದಿಬೇಕಿತ್ತು, ಅವಾಗ್ಲೇ ಕುದ್ದೈತೆ ಫುಲ್. ಸೊ ಚಿಕನ್ ರೆಡಿ ಆಗೈತೆ ಗೈಸ್. ಇಷ್ಟೇ ನೋಡ್ರಿ, ನೀವು ಮಾಡ್ಕೊಳಂಗಿದ್ರೆ ಇಷ್ಟ ಮಾಡ್ಬಿಟ್ರೆ ಚಿಕನ್ ರೆಡಿ. ಬಟ್ ಅದ್ ಮಾಡ್ಕೊಳ್ಳುವಾಗ್ಲೇ ರಿಯಲ್ ಕಷ್ಟ ಗೊತ್ತಾಗೋದು. ಏನಿಲ್ಲ, ಇದು ತುಂಬಾ ಇದು ಎಷ್ಟು ಸರಿ ಮಾಡ್ಕೊಂಡ್ ತಿಂದ್ರು ಬೇಜಾರಾಗಲ್ಲ. ಚೆನ್ನಾಗಿರೋ ಅನುಭವ ಹೇಳ್ತಾ ಇದ್ದೀನಿ. ಓಕೆ ಓಕೆ ಪ್ರಭುಗಳೇ, ಓಕೆ. ನೀನ್ ಕಾಣ್ತೀವ ನೋಡ್ರಿ. ಇಲ್ಲ ಬಾ, ಹಂಗ ಯಾಕೆ ಮಾಡ್ತೀವಿ? ಇಲ್ಲ ಗೈಸ್, ಚಿಕನ್ ರೆಡಿ ಆಗೈತೆ, ಈಗ ಊಟ ಮಾಡ್ಬೇಕು. ಸಂಡೇ ಸ್ಪೆಷಲ್ ರೆಡಿ ಆಗಿದೆ ನಮ್ಮ ಮನೆಯಲ್ಲಿ. ಚಿಕನ್ ನೋಡ್ರಿ, ಮಸ್ತ್ ಮಾಡಾರ ನಮ್ ಚಿಕ್ಕಮ್ಮ. ನೋಡಿದ್ರೆ ನಂಗೆ ಬಾಯಲ್ಲಿ ನೀರು ಬರ್ತೈತೆ. ನಿಜ ಚೆನ್ನಾಗೈತೆ ಗೈಸ್, ಮಸ್ತಾಗೈತೆ. ಸೂಪರ್ ಸೂಪರ್ ಮಾ, ವೆಲ್ ಡನ್. ಚೆನ್ನಾಗಿ ಮಾಡಿದ್ರ ಅಡಿಗೆನ ತಾಯಿಯವ್ರೆ. ಥ್ಯಾಂಕ್ ಯು ಮಗನೇ. ಗೈಸ್ ನಿಜ ಚೆನ್ನಾಗೈತೆ, ನಿಜಲ್ಲಿ ಸಕ್ಕತ್ತ ಮಾಡಿರಿ. ಯಾವ ಉಪ್ಪು ಕಮ್ಮಿ ಆಗಿಲ್ಲ, ಖಾರನೂ ಕಮ್ಮಿ ಆಗಿಲ್ಲ. ಇವಾಗ ನಮ್ಮ ಚಿಕ್ಕಮ್ಮರು ತಿಂದು ಉಪ್ಪು ಸ್ವಲ್ಪ ಕಮ್ಮಿ ಐತಂತೆ. ಏನಿಲ್ಲ ಗಾಯ್ಸ್, ಮಸ್ತಾಗೈತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಗಾಯ್ಸ್ ಊಟ ಮಾಡ್ಕೊಬಂದು ಇವಾಗ ಮಲ್ಕೊಂಡೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನ್ನ ನೈಟ್ ನಿದ್ದೆನೇ ಮಾಡಿಲ್ಲ. 2-3 ಗಂಟೆವರೆಗೆ ಆಗ್ಬಿಡುತ್ತೆ ಎಡಿಟಿಂಗ್ ಮಾಡೋದು. ಅದೆಲ್ಲ ಮಾಡಿ ಮಲ್ಕೊಳ್ಳೋ ಅಷ್ಟು ಲೇಟ್ ಆಗಿಬಿಡುತ್ತೆ. ಮತ್ತು ಬೆಳಿಗ್ಗೆನೂ ಬೇಗ ಇದ್ದೆ. ಸೊ ಹಂಗಾಗಿ ಫುಲ್ಲು ನಿದ್ದೆ. ಹಂಗಾಗಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಿಕ್ಕಮ್ಮವ್ರು ಮಾಡಿದ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಬೇರೆ ಯಾವ್ದಾರು ಅಡುಗೆ, ಈ ವೆಸ್ಟರ್ನ್ ಅಡುಗೆಸ್, ಸೌತ್ ವೆಸ್ಟ್, ನಾರ್ತ್ ಈಸ್ಟ್, ಯಾವ ಅಡುಗೆ ಯಾರು ಹೇಳಿ ಕಮೆಂಟ್ ಮಾಡಿ. ಅವ್ರು ಮಾಡ್ತಾರೆ, ಎಲ್ಲ ಅಡುಗೆ ಮಾಡ್ತಾರೆ ಅವರು. ಸರಿ, ಮತ್ತೆ ನಾಳೆ ಸಿಗೋಣ ಇನ್ನೊಂದು ಲಾಗ್ನಲ್ಲಿ. ಬಬ್ಬಾಯ್, ಟೇಕ್ ಕೇರ್ ಡಾರ್ಲಿಂಗ್ಸ್.